ಮಹಾರಾಷ್ಟ್ರ ಭಾಗದಲ್ಲೂ ಕೂಡ ನಿರಂತರ ಮಳೆಯಾಗ್ತಾ ಇದೆ. ಗಡಿ ಭಾಗದ ನದಿಗಳಂತೂ ತುಂಬಿ ಹರಿತಾ ಇದ್ದಾವೆ. ನಿರಂತರ ಮಳೆಯಾದ ಪರಿಣಾಮ ಗಡಿ ಭಾಗದ ನದಿಗಳು ಯಾವ ರೀತಿ ಹರಿತಿದ್ದಾವೆ ಅನ್ನೋದನ್ನು ನೋಡಬಹುದು. ಪಂಚಗಂಗಾ ನದಿಯ ದೃಶ್ಯವನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಮೈದುಂಬಿ ಹರಿತಾ ಇದೆ ಪಂಚಗಂಗಾ ನದಿ. ನದಿಯ ವಿಹಂಗಮ ನೋಟ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೊಲ್ಲಾಪುರದ ಭಾಗದಲ್ಲಿ ಉಗಮವಾಗಿ ಉತ್ತರಾಭಿಮುಖವಾಗಿ ಹರಿಯುವಂತಹ ಪಂಚಗಂಗಾ ನದಿ ಇದು. ನರಸಿಂಹವಾಡಿ ಬಳಿ ಕೃಷ್ಣೆಯನ್ನು ಈ ಪಂಚಗಂಗಾ ನದಿ ಸೇರ್ಕೊಳ್ಳುತ್ತೆ. ಮಹಾರಾಷ್ಟ್ರ ಭಾಗದಲ್ಲೂ ಕೂಡ ನಿರಂತರ ಮಳೆಯಾದ ಪರಿಣಾಮ ಗಡಿ ಭಾಗದ ನದಿಗಳಂತೂ ತುಂಬಿ ಹರಿತಾ ಇದ್ದಾವೆ. ಇದೆಲ್ಲದರ ನಡುವೆ ಪಂಚಗಂಗಾ ನದಿಯ ಡ್ರೋನ್ ಕ್ಯಾಮ್ರಾ ದೃಶ್ಯಾವಳಿಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ನದಿ ತುಂಬಿ ಹರಿತಾ ಇದೆ. ಈ ನದಿ ಏನು ಅಂತ ಹೇಳಿದ್ರೆ ನರಸಿಂಹವಾಡಿ ಬಳಿ ಕೃಷ್ಣೆಯನ್ನು ಸೇರುತ್ತೆ. ಕೊಲ್ಲಾಪುರದಲ್ಲಿ ಉಗಮವಾಗಿ ಉತ್ತರಾಭಿಮುಖವಾಗಿ ಹರಿಯುವಂತಹ ನದಿ ಇದು. ಆ ನದಿಯ ವಿಹಂಗಮ ನೋಟ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಮೈದುಂಬಿ ಹರಿತಾ ಇದೆ ಪಂಚಗಂಗಾ ನದಿ. ಈ ಬಾರಿಯಂತೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಉತ್ತಮ ಮಳೆಯಾಗಿದೆ. ಹಲವಾರು ನದಿಗಳು ತುಂಬಿ ಹರಿತಾ ಇದ್ದಾವೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆಯಾಯಿತು ಅಂತ ಹೇಳಿದ್ರೆ ಕರ್ನಾಟಕದಲ್ಲೂ ಕೂಡ ಕೃಷ್ಣ ನದಿ ತುಂಬಿ ಹರಿಯುತ್ತೆ. ಇದೀಗ ನಾವು ಪಂಚಗಂಗಾ ನದಿಯ ವಿಚಾರಕ್ಕೆ ಬರೋದಾದರೆ ಕೃಷ್ಣೆಯನ್ನು ಸೇರುವಂತಹ ಪಂಚಗಂಗಾ ನದಿ ಕೂಡ ತುಂಬಿದೆ. ನರಸಿಂಹವಾಡಿ ಬಳಿ ಆ ಕೃಷ್ಣೆಯನ್ನು ಈ ಪಂಚಗಂಗಾ ನದಿ ಸೇರುತ್ತೆ, ಅಂದರೆ ಸಂಗಮವಾಗತ್ತೆ. ಸೊ ಡ್ರೋನ್ನಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ನದಿ ತುಂಬಿ ಹರಿತಾ ಇರುವಂಥ ದೃಶ್ಯ ಸೆರೆಯಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.